ಪಾಪ ನೆನ್ನೆ ನನ್ನ ಸ್ನೇಹಿತರು ಹೇಳಿದ್ದಾರೆ, ಇವತ್ತು ನನ್ನನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದು ಇಬ್ಬರನ್ನ ಎಂಥದ್ದು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಇದು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಅಂತೇಳಿ. ನಿಗಮ ಮಂಡಳಿ ಅಧ್ಯಕ್ಷರನ್ನು ಮಾಡೋದು ಜಿಲ್ಲೆ ಅಭಿವೃದ್ಧಿಗೆ ಮಾಡ್ತಾರೋ ಯಾತಿಗೆ ಮಾಡ್ತಾರೆ ಅನ್ನೋದು ಜನತೆಗೆ ಮತ್ತು ನಿಮಗೆ ಬಿಡ್ತೇನೆ. ಇವತ್ತು ನಾನು ಆ ವಿಷಯಗಳ ಬಗ್ಗೆ ಮುಂದೆ ಚರ್ಚೆ ಮಾಡ್ಕೊಳ್ಳೋಣ. ಆದರೆ ಇವತ್ತು ನನ್ನ ಪಕ್ಷದ ಭವಿಷ್ಯ, ನನ್ನ ಪಕ್ಷದ ಒಂದು ಪ್ರಮುಖವಾದಂಥ ಹೃದಯದ ಭಾಗ ಜನತಾದಳದ್ದು ಮಂಡ್ಯ ಜಿಲ್ಲೆಯ ಜನತೆ ಇವತ್ತೇನು ಬಯಸ್ತಾ ಇದ್ದಾರೆ, ನನಗೆ ಚುನಾವಣೆ ನಡೆಸ್ತಕ್ಕಂಥದ್ದು ಇಲ್ಲ ಟೂರಿಂಗ್ ಟಾಕೀಸ್ ಅಂತ ಹೇಳಿದ್ದಾರೆ. ಟೂರಿಂಗ್ ಟಾಕೀಸನ್ನ ಇವತ್ತೇನು ಚರ್ಚೆ ಮಾಡ್ತಾರೆ, ಅವತ್ತು ಹಿಂದಿನ ಕಾಲ ಟೂರಿಂಗ್ ಟಾಕೀಸ್ಗಳು ಜೀವನ ಹೆಂಗಿತ್ತು ಅನ್ನೋದು ಗೊತ್ತಿದೆ ನನಗೆ. ಇವತ್ತು ನನ್ನ ಪರಿಸ್ಥಿತಿನೂ ರಾಜಕೀಯವಾದಲ್ಲಿ ಅದೇ ಪರಿಸ್ಥಿತಿಯಲ್ಲಿದ್ದೇನೆ. ನನ್ನ ಪಕ್ಷ ಉಳಿಸ್ಕೊಳ್ಳಿಕ್ಕೆ, ಈ ಪಕ್ಷದ ಶಕ್ತಿಯನ್ನು ಇವತ್ತು ಭದ್ರಗೊಳಿಸಲಿಕ್ಕೆ ಆ ಬೇರ್ ಗಟ್ಟಿ ಆಗಬೇಕಾಗಿದೆ. ಹೊಸದಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಮತ್ತೆ ಪುನಃ ಈ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀನು ಬರಬೇಕು ಅಂತ ಏನು ನನಗೇನು ಆದೇಶ ನೀಡ್ತಾ ಇದ್ದಾರೆ. ಇವತ್ತು ಕಳೆದ ಚುನಾವಣೆ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಕಳೆದ ಚುನಾವಣೆ ನಮಗೆ ನೈತಿಕವಾಗಿ ಸೋಲಲ್ಲ, ಅದು ನಿಮ್ಮ ಅಂಕಿಅಂಶಗಳ ಆಧಾರದ ಮೇಲೆ ನಮಗೆ ಸೋಲಾಗಿರ್ಬೋದು. ನೈತಿಕವಾಗಿ 2019 ಲೋಕಸಭೆನಲ್ಲೂ ನಾವು ಗೆದ್ದಿದ್ದೇವೆ. ಅದು ನನ್ನಲ್ಲಿರ್ತಕ್ಕಂಥ ಆ ನಂಬಿಕೆ. ಈ ಚುನಾವಣೆಯ ಮುಖಾಂತರ ಮತ್ತೆ ಏನು ನಾವು ಮುಗಿಸೇ ಇದ್ದೇವೆ, ಇವತ್ತು ಹಳೆ ಕರ್ನಾಟಕ ಭಾಗದಲ್ಲಿ JDSನ ಸಂಪೂರ್ಣ ನಾಶ ಮಾಡಿದ್ದೇವೆ ಅಂತಕ್ಕಂಥ ಆ ಒಂದು ದುರಹಂಕಾರದ ಮಾತುಗಳಿದೆಯಲ್ಲ, ಅದಕ್ಕೆ ಅದೇ ಜನತೆಯಿಂದ ಈ ಚುನಾವಣೆಯಲ್ಲಿ ಉತ್ತರವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಲೆಬಾಗ್ತಕ್ಕಂಥದ್ದಕ್ಕೆ ಚನ್ನಪಟ್ಟಣದ ಮತದಾರರು, ರಾಮನಗರ ಜಿಲ್ಲೆಯ ಮತದಾರರಿಗೆ ಇಲ್ಲಿಂದಲೇ ನಿಮ್ಮ ಮುಖಾಂತರವೇ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನ್ನ ಮೇಲೆ ಅಪನಂಬಿಕೆ ಇಟ್ಕೋಬೇಡಿ. ಜಿಲ್ಲೆಯನ್ನು ನಾನು ಬದುಕಿರೋವರೆಗೂ ಬಿಟ್ಕೊಡಲ್ಲ. ಜಿಲ್ಲೆಯ ಅಭಿವೃದ್ಧಿ ಏನು ಅಂತಕ್ಕಂಥ ಗೊತ್ತು. ಈಗ ಹೇಳ್ತಾರೆ ಏನೋ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿ. ನಾನು ರಾಮನಗರ ಜಿಲ್ಲೆಗೆ ಕಾಲಿಟ್ಟಾಗ ಯಾವ ರೀತಿ ಆ ಜಿಲ್ಲೆ ಇತ್ತು, ಇವತ್ತು ಆ ಜಿಲ್ಲೆ ಯಾವ ರೀತಿ ಇದೆ ಕಣ್ಣು ಮುಂದೆ ಇರತಕ್ಕಂಥದ್ದು ಅಲ್ಲಿ ನೋಡಿರ್ತಕ್ಕಂಥವ್ರಿಗೆ ಗೊತ್ತಿದೆ. ನಾನೇನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಏನು ಮಾಡಿದ್ದೇನೆ ಅಂತ ಹೇಳಿ. ಅದರಿಂದ ಇವತ್ತು ಆ ಎರಡು ತಾಲೂಕಿನ ಜನತೆ ಇರ್ಬೋದು, ರಾಮನಗರ ಜಿಲ್ಲೆಯ ಜನತೆಗೂ ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ, ದಯವಿಟ್ಟು ಈ ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ 3 ಬಾರಿ ಹೃದಯದ ಚಿಕಿತ್ಸೆ ಕಳೆದ 17 ವರ್ಷದಲ್ಲಿ 3 ಬಾರಿ ಹೃದಯ ಚಿಕಿತ್ಸೆ, 2 ಬಾರಿ ಮಿದುಳಿಗೆ ಆದಂಥ ಪೆಟ್ಟು, ಇಷ್ಟೆಲ್ಲ ಆಗಿ ನಾನು ಇನ್ನೂ ಬದುಕಿದ್ದೇನೆ ಅಂದರೆ ನಾಡಿನ ಜನತೆಗೆ ಒಂದು ಮಾತು ಹೇಳ್ತೇನೆ, ಇವತ್ತು ನಾನು ಬದುಕಿರತಕ್ಕಂಥದ್ದು ದೇವರು ಇನ್ನೂ ನನಗೆ ಆಯುಷ್ ಕೊಟ್ಟಿರ್ತಕ್ಕಂಥದ್ದು, ನನ್ನಿಂದ ಈ ನಾಡಿಗೆ ಏನೋ ದೇವರು ಬಯಸಿದ್ದಾನೆ ನಾನು ಮಾಡಬೇಕು ಅಂತ ಹೇಳಿ. ಅದರಿಂದ ನನಗೆ ಈ 17 ವರ್ಷದಲ್ಲಿ 3 ಹೃದಯದ ಚಿಕಿತ್ಸೆ, 3 ಬಾರಿ, 2 ಬಾರಿ ಮಿದುಳಿಗೆ ಆದಂಥ ಪೆಟ್ಟಿರ್ಬೋದು. ಇನ್ನು ಬದುಕಿದ್ದೇನೆ ಅಂದರೆ ನನ್ನಿಂದ ಈ ನಾಡಿಗೆ ಏನೋ ಒಂದು ಸೇವೆ ಮಾಡಿಸಬೇಕು ಅಂತಕ್ಕಂಥದ್ದು ಭಗವಂತನ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ವಿಶೇಷವಾಗಿ ಈ ಭಾಗದ ಜನತೆಗೆ ಮನವಿ ಮಾಡ್ತೇನೆ, ನಿಮ್ಮ ಕೈನಲ್ಲಿದೆ ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದು. ಇದು ರೈತರ ಪಕ್ಷ, ನಾಡಿನ ಒಂದು ಏಳಿಗೆಗೆ, ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿರ್ತಕ್ಕಂಥ ಪಕ್ಷ. ಬೆಂಗಳೂರು ನಗರಕ್ಕೂ ಸಹ ಏನಾದರೂ ಕೊಡುಗೆ ಕೊಟ್ಟಿದ್ರೆ, ಬೆಂಗಳೂರಿನ ಅಭಿವೃದ್ಧಿಯನ್ನು ಕಂಡಿದ್ರೆ ಅದಕ್ಕೆ ಕಾರಣ ಜನತಾದಳ. ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಈ ಒಂದು ನಗರಕ್ಕೆ ಕೊಟ್ಟಂಥ ಕೊಡುಗೆ ಇತಿಹಾಸ ಇದೆ. ನಾವೇನು ದೊಡ್ಡ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಸಿಂಗಾಪುರ ಮಾಡ್ತೀವಿ ಅಂತ ಹೇಳಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಯಾವ ರೀತಿ ಕೆಲಸ ಮಾಡಿದ್ದೇವೆ, ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸಗಳ ದಾಖಲೆ ಸರ್ಕಾರದಲ್ಲೂ ಇದೆ, ನಿಮ್ಮ ಕಣ್ಣು ಮುಂದೆ ಇದೆ. ಇದನ್ನು ನಾಡಿನ ಜನತೆ ಒಂದು ಬಾರಿ ಈ ಬಾರಿ ಸ್ಮರಿಸ್ಕೊಳ್ಳಿ. ಒಂದು ಶಕ್ತಿ ನರೇಂದ್ರ ಮೋದಿಯವರ ಜೊತೆ ನಾವು ಕೈ ಜೋಡಿಸಿ ನಮ್ಮ ಅಳಿಲು ಸೇವೆಯನ್ನು NDA ಪರವಾಗಿ ಇವತ್ತೇನು ಸಲ್ಲಿಸ್ತಾ ಇದ್ದೇವೆ, ಆ ಶಕ್ತಿ ಇವತ್ತು ಈ ನಾಡಿನ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ 28ಕ್ಕೆ 28 ಸ್ಥಾನದಲ್ಲಿ BJP ಮತ್ತು JDSನ NDA ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದೇ ನಾಡಿನ ಜನತೆ ಮುಂದೆ ನನ್ನ ಸಂದೇಶ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.